99% ಮಕ್ಕಳ ಸ್ಟ್ರೆಸ್ಸಿಗೆ ಕಾರಣ ನಾನು ಶ್ರೀಮಂತನಲ್ಲ, ಶ್ರೀಮಂತರ ಮನೆಯಲ್ಲಿ ನಾನು ಹುಟ್ಟಿಲ್ಲ. ಈ ಜನರೇಷನ್ ನನಗೆ ಬೇಕಾದಂತ ಫೋನ್ ತಗೊಳಕ್ ಆಗ್ತಾ ಇಲ್ಲ, ನನಗೆ ಬೇಕಾದಂತ ಬ್ರಾಂಡೆಡ್ ಚಪ್ಪಲಿ ತಗೊಳಕ್ ಆಗ್ತಾ ಇಲ್ಲ ಅನ್ನೋದು ಸ್ಟ್ರೆಸ್ಸಿಗೆ ಕಾರಣ. ಅದಕ್ಕೆ ನೀವೇನ್ ಟಿಪ್ಸ್ ಕೊಟ್ರಿ? ಅದಕ್ಕೆ ಇದನ್ನೆಲ್ಲ ಕೊಟ್ಟೆ. ನಾವು ನಮ್ಮ ಮನಸ್ಥಿತಿನ ಹೇಗೆ ಬದಲಾವಣೆ ಮಾಡ್ಕೊಳ್ತೀವೋ ಅದ್ರ ಮೇಲೆ. ನನ್ಗೆ ಅವಾಗ 17 ವರ್ಷ ನಮ್ಮ ತಾಯಿಗೆ ನಾನು ಪ್ರಾಮಿಸ್ ಮಾಡಿದಾಗ, ಏನಂತ ಪ್ರಾಮಿಸ್ ಮಾಡಿದಾಗ, ಏನೂ ಇಲ್ಲದೆ ನಾನು 200 ರೂಪಾಯಿ ಸೀರೆ ಉಟ್ಕೊಂಡು ಕೂಡ ಮುಂದ್ಗಡೆ ಹೋಗಿ ಕುತ್ಕೊಳ್ಳೋ ಅಂತ ವ್ಯಕ್ತಿತ್ವನ ಸಾಧನೆನ ಮಾಡ್ತೀನಿ ಅಂತ ಹೇಳಿದ್ನೆ ಹೊರತು ನಾವ್ ಯಾಕೆ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿದ್ವಿ ಅಂತ ನಾನು ಅಳ್ತಾ ಕೂತ್ಕೋಬಹುದಾಗಿತ್ತಲ್ವಾ. ಈಗ ನೀವ್ ಹೆಂಗ್ ಸ್ಟ್ರೆಸ್ ಮಾಡ್ಕೊಂಡಿದ್ದೀರೋ ದುಡ್ಡಿಲ್ಲ ಅಂತ, ಆ ಸ್ಟ್ರೆಸ್ ನ ನಾನು ಮಾಡ್ಕೋಬಹುದಿತ್ತಲ್ವಾ ಅವಾಗ. ಇವಾಗ ನಿಮ್ ವಯಸ್ಸೇನಿದೆಯೋ ನಂದು ಅವತ್ತು ವಯಸ್ಸೇನಿತ್ತು. ನನಗೆ ಅವಮಾನ ಆಗಿದ್ಯಾ? ಆಗಿದೆ. ಎಬ್ಸಿ ಹಿಂದೆ ಕೂರ್ಸೋದು ಅದೇನು ತುಂಬಾ ಅವಮಾನ. ಅದು ನನ್ನ ತಾಯಿ ಜೊತೆಗೆ. ನಾ ಹೇಳ್ದೆ, ಈಗ ನಿಮ್ ತರ ಆಲೋಚನೆ ನನಗೂ ಇದ್ದಿದ್ರೆ ನಾನು ಅವತ್ತು ಅಳ್ತಾ ಕೂತ್ಕೋಬೇಕಿತ್ತು. ಅಮ್ಮ ನಾವ್ ಯಾಕೆ ತುಂಬಾ ಶ್ರೀಮಂತರಲ್ಲ. ನಿಮ್ ಪ್ರಕಾರ ಅಳ್ತಾ ಕೂತ್ಕೊಂಡ್ರೆ ಯಾವ ಸಾಧನೆನೂ ಮಾಡಕ್ ಆಗೋದೇ ಇಲ್ಲ. ಅದಕ್ಕೆ ಮಕ್ಳಿಗೆ ಹೇಳಿದ್ ನಾನು, ಸಾಧನೆ ಕಡೆ ಗಮನ ಕೊಡಿ. ಇವತ್ತು ನನಗೆ ಜನ ರೆಸ್ಪೆಕ್ಟ್ ಕೊಟ್ರೆ ನನ್ನ ಹತ್ರ ಇರೋ ವಜ್ರ ವೈಡೂರ್ಯ ನಾನು ಮಾಡಿರೋ ಸಂಪಾದನೆಗಲ್ಲ, ನನ್ನ ಸಾಧನೆಗೆ, ನನ್ನ ಪರ್ಸನಾಲಿಟಿಗೆ ನನಗೆ ಗೌರವ ಕೊಡ್ತಾರೆ. ಅದನ್ನ ಬೆಳೆಸ್ಕೊಳ್ಳಿ ಸಾಕು. ನೀವು ಅದನ್ನ ಬೆಳೆಸ್ಕೊಳ್ಳಿ. ನೀವು 100 ರೂಪಾಯಿ ಚಪ್ಪಲಿ ಹಾಕೊಂಡು ಹೋದ್ರು, 100 ರೂಪಾಯಿ ಸೀರೆ ಉಟ್ಕೊಂಡು ಹೋದ್ರು ಅದನ್ನ ಯಾರು ನೋಡ್ತಿರಲ್ಲ. ನಿಮ್ಮ ವ್ಯಕ್ತಿತ್ವ ನೋಡ್ತಾ ಇರ್ತಾರೆ, ನಿಮ್ಮ ಸಾಧನೆನ ನೋಡ್ತಾ ಇರ್ತಾರೆ. ಸೊ ಅದು ಪರ್ಮನೆಂಟ್, ಅದು ಶಾಶ್ವತ. ಸೊ ಅದನ್ನ ಬೆಳೆಸ್ಕೊಳ್ಳಿ. ನೀವು ದುಡ್ಡು ಬರುತ್ತೆ ಹೋಗುತ್ತೆ. ಇವತ್ತು ಶ್ರೀಮಂತರಿದ್ದವ್ರು ನಾಳೆ ಬಡವ ಆಗ್ತಾನೆ, ಇವತ್ತು ತೀರಾ ಬಡವನಿದ್ದವ್ರು ನಾಳೆ ಶ್ರೀಮಂತನಾಗ್ತಾನೆ. ಅದ್ರ ಮೇಲೆ ನಿಮ್ ಜೀವನ ಕಟ್ಕೋಬೇಡಿ.